ವೈರಾಗ್ಯದ ಲಕ್ಷಣ. 99% ಇಂಡಿಯನ್ಸ್ಗೆ ಇರೋ ಅಧ್ಯಾತ್ಮ ಇದೇ ತರದ್ದು, ಕೆಲ್ಸಕ್ಕೆ ಬಾರದೇ ಇರೋ ಒಂದು ಅರ್ಧ ಕೆಜಿ ಅವರೇಕಾಯು ತಗೊಳಕ್ಕಾಗದೇ ಇರೋ ಅಧ್ಯಾತ್ಮ ಇದು. ಇವತ್ತು ನಾವೊಂದು ವಿಶೇಷವಾದ ಕವಿತೆಯ ಪುಸ್ತಕದ ಪರಿಚಯ ಮಾಡ್ಕೊಳ್ತೀವಿ. ಆ ಕವಿತೆಯ ಪುಸ್ತಕವನ್ನು ಬರೆದವರು DVG ಅವರು, DV ಗುಂಡಪ್ಪನವರು. ಇಲ್ಲೇನಾದ್ರು ಬರೆದಿಲ್ಲ ಅಂದಿದ್ರೆ ಬೋರ್ಡ್ ಮೇಲೆ DVG ಅವ್ರದ್ದು ಅಂದ ತಕ್ಷಣ ಎಲ್ರೂ ಮಂಕುತಿಮ್ಮನ ಕಗ್ಗ ಅಥವಾ ಇನ್ನೊಂದು ಸ್ವಲ್ಪ DVG ಅಭ್ಯಾಸ ಮಾಡೋದವ್ರಿಗೆ ಮರಳು ಮನಿಯನ ಕಗ್ಗದ ಬಗ್ಗೆ ಮಾತಾಡ್ತಾರೆ, ಗೊತ್ತೇ ಇದೆಯಲ್ಲ ಅಂತಿತ್ತು. DVG ಅಷ್ಟೇ ಅಲ್ಲ, ಹೇಗೆ ನರಸಿಂಹಸ್ವಾಮಿ ಅಂದ್ರೆ ಕೇವಲ ಮೈಸೂರು ಮಲ್ಲಿಗೆ ಅಲ್ವೋ, ಬೇಂದ್ರೆ ಅಂದ್ರೆ ಅದೇ ಗಂಗಾವತರಣ, ಅದೇ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಷ್ಟೇ ಅಲ್ವೋ, ಕುವೆಂಪು ಅಂದ್ರೆ ಹಾಗೆ ಕೆಲವೇ ಪದ್ಯಗಳಲ್ವೋ, ಆ ರೀತಿಯಾಗಿ ಕವಿಗಳನ್ನು ನಾವು ಸೀಮಿತ ಮಾಡ್ಕೊಂಡ್ಬಿಡ್ತೀವಿ. ಸೀಮಿತ ಮಾಡ್ಕೊಳ್ಳೋದು, ಆತ್ಮೀಯ ಮಾಡ್ಕೊಳ್ಳೋದು ಅದರದ್ದೇ ಒಂದು ಹಂತ ಅನ್ನೋದು ನಿಜ. ಕವಿಗಳನ್ನ ನಾವು ಆತ್ಮೀಯರನ್ನ ಮಾಡ್ಕೊಳ್ಳೋದು, ಅವ್ರನ್ನ ಸೀಮಿತ ಮಾಡ್ಕೊಳ್ಳೋದ್ರದ್ದೇ ಒಂದು ಭಾಗ, ಅಥವಾ ಹಾಗೂ ಹೇಳ್ಬೋದು. ಅವ್ರನ್ನ ಯಾಕೆ ನಾವು ಅಷ್ಟಕ್ಕೆ ನಾವು ಸೀಮಿತ ಮಾಡ್ತೀವಿ ಅಂದ್ರೆ ಅವ್ರನ್ನ ಆತ್ಮೀಯ ಮಾಡ್ಕೊಳಕ್ ಹೋಗ್ತೀವಿ. ಆದ್ರೆ ಅವ್ರ ಹೆಸರೇ ಕವಿಗಳಾದ್ರಿಂದ ಅವರು ನಿಸ್ಸೀಮರು, ಅವರು ಸೀಮೆಗೆ ಸಿಗಲ್ಲ. ಆಯಾ ಕಾಲದವರು ಅವ್ರನ್ನ ನಾವು ಒಂದು ಮರಳನ್ನ ಹಿಡಿದು ಅದೇ ಸಮುದ್ರದಲ್ಲಿರುವಷ್ಟು ಒಟ್ಟು ಮರಳು ಅಂತ ಅನ್ಕೊಳ್ಬಹುದು. ಅದು ಒಂದು ಮಕ್ಕಳ ಮುಗ್ಧತೆ. ಅದೇ ಥರನೇ DVG ಅವ್ರನ್ನ ಕೆಲವು ಪುಸ್ತಕಗಳಿಗೆ ಅಥವಾ ಮತ್ತೊಬ್ಬ ಕವಿಯನ್ನ, ಯಾರೋ ಶೇಕ್ಸ್ಪಿಯರ್ನ ಒಂದು 2-3 ನಾಟಕಗಳಿಗೆ ಹೆಚ್ಚು ನಾವು ಕೋಟ್ ಮಾಡ್ತೀವಿ. ಆ ಕೋಟ್ ಮಾಡೋದು ಏನಾಗಿರುತ್ತೆ ಅಂದ್ರೆ ಆ ಕಾಲದ ಅಭಿರುಚಿಯಾಗಿರುತ್ತೆ. ಇದು ಬಹಳ ಸೀರಿಯಸ್ ಟಾಪಿಕ್, ಅಂದ್ರೆ ಇಂಟ್ರೆಸ್ಟಿಂಗ್ ವಿಷಯ ನಿಮ್ ಗಮನಕ್ಕೆ ತರ್ತಾ ಇದೆ. ಆ ಕಾಲದಲ್ಲಿ ನೀತಿ, ಅಂದ್ರೆ DVG ಅವರು ಈ ಕವನಗಳನ್ನ ಬರೆದ ಕಾಲದಲ್ಲಿ ನೀತಿ, ಧರ್ಮ, ರಾಷ್ಟ್ರಪ್ರೇಮ ಅಥವಾ ದೇವರ ಆರಾಧನೆ, ಗುರುವಿನ ಮೇಲಿನ ಭಕ್ತಿ, ನಿಸರ್ಗ ಅಥವಾ ಪ್ರಕೃತಿಯ ಒಲವು, ಅದೆಲ್ಲ ವರ್ಡ್ಸ್ವರ್ತು, ಕೀಟ್ಸು ಅಲ್ಲಿಂದ ಮತ್ತು ಸಂಸ್ಕೃತದಿಂದ ಕನ್ನಡದ ಕಾವ್ಯಗಳಿಂದೆಲ್ಲ ಅವ್ರ ಸ್ಫೂರ್ತಿಯನ್ನು ಪಡೆದಿದ್ರಲ್ವಾ ನವೋದಯದವರು. ಹಾಗಾಗಿ ಅದು ಗಾಳಿಯಲ್ಲಿತ್ತು, ಇಟ್ ವಾಸ್ ಇನ್ ದಿ ಏರ್. ಪಶ್ಚಿಮದಲ್ಲಿ ನವ್ಯ ಸಾಹಿತ್ಯ ಬಂದಿದ್ರು, TS ಎಲಿಯಟ್ ಆಗ್ಲೇ ಬಂದ್ಬಿಟ್ಟಿದ್ದ, WB ಈಟ್ಸ್ ಆಗ್ಲೇ ಬಂದಿದ್ದ, ಎಜ್ರಾ ಪೌಂಡ್ ಬಂದ್ಬಿಟ್ಟಿದ್ದ. DVG ಅವ್ರನ್ನೆಲ್ಲ ಓದಿದ್ರು. V ಸೀತಾರಾಮಯ್ಯನವರು ಎಜ್ರಾ ಪೌಂಡ್ನೆಲ್ಲ ಓದಿದ್ರು ಆ ಕಾಲಕ್ಕೇನೆ. ಅದಕ್ಕೆ ಸಾಕ್ಷಿಗಳು ಅವ್ರ ಪುಸ್ತಕದಲ್ಲಿ ಸಿಕ್ಕತ್ತೆ. TS ಎಲಿಯಟ್ ಓದಿದ್ರು DVG ಅಂತ ಸಿಕ್ಕತ್ತೆ. ಆದ್ರೆ ಅವರಿಗೆ ಆ ಒಂದು ನಿಯೋ ಕ್ಲಾಸಿಕಲ್ ಅಥವಾ ರೊಮ್ಯಾಂಟಿಕ್ ಪೊಯಿಟ್ರಿ ಅಂತ ಯಾವುದನ್ನ ಇಂಗ್ಲಿಷ್ನಲ್ಲಿ ನಾವು ಹೇಳ್ತೀವಿ, ನಿಯೋ ಕ್ಲಾಸಿಕಲ್ ಆದ್ಮೇಲೆ ಬರುತ್ತೆ. ಇವಾಗ ಹೇಳಿದಂಥ ಕೆಲವರು ವರ್ಡ್ಸ್ವರ್ತು ಇತ್ಯಾದಿಗಳು, ಶೆಲ್ಲಿ, ಕೀಟ್ಸ್, ಬೈರನ್, ಬ್ರೌನಿಂಗ್, ರಾಬರ್ಟ್ ಫ್ರಾಸ್ಟ್, ತಕ್ಕಮಟ್ಟಿಗೆ ಇವ್ರ ಕವನಗಳನ್ನೆಲ್ಲ ಹೆಚ್ಚಿಗೆ ಕನ್ನಡಕ್ಕೆ ತರುವಂಥ ಒಂದು ವರ್ಗ ಇತ್ತು. ಅದ್ಯಾವುದು ಅಂದರೆ BM ಶ್ರೀ ಅವರು, ಸ್ವಲ್ಪ ಮಟ್ಟಿಗೆ VC ಅವರು, ಕುವೆಂಪು ಅವರು, ಇವರೆಲ್ಲ ಈ ಕವಿಗಳನ್ನು, ನರಸಿಂಹಸ್ವಾಮಿಯವರು ತರ್ತಿದ್ರು. ಸ್ವಲ್ಪ ಮಟ್ಟಿಗೆ ಬೇಂದ್ರೆ ಅವ್ರನ್ನು ಪೂರ್ತಿ ಅಲ್ಲದೆ ಅದು ಸ್ವಲ್ಪ ಅಲ್ಲಿ ಸೇರಿಸ್ಕೋಬೋದು. ಪಶ್ಚಿಮದ್ದು ಅಂದರೆ ಕೇವಲ ಯುರೋಪ್ ಯಾಕಾಗಬೇಕು? ಪಶ್ಚಿಮದ್ದು ಅಂದಾಕ್ಷಣ ಯುರೋಪ್ನಲ್ಲಿರುವ ರೊಮ್ಯಾಂಟಿಕ್ ಪೊಯಿಟ್ರಿ ಅಂತ ವರ್ಡ್ಸ್ವರ್ತ್ ಇತ್ಯಾದಿಗಳು ಬರೆದಿದ್ದನ್ನೇ ಯಾಕೆ ಕನ್ನಡಿಗರು ಓದಬೇಕು? ಅಷ್ಟನ್ನು ಮಾತ್ರ ಯಾಕೆ ಓದಬೇಕು? ಇದರಾಚೆಗೆ ಕಾವ್ಯದ ಸೌಂದರ್ಯ ಇಲ್ವಾ? ಇದರಾಚೆಗೆ ಚೆಲುವು ಇಲ್ವಾ? ಯಾಕೆಂದ್ರೆ ಎಜ್ರಾ ಪೌಂಡೇನೆ ಚೀನಿಯನ್ನ ಅಭ್ಯಾಸ ಮಾಡಿ ಚೀನಾದ ಲಿಟ್ರೇಚರ್ನ ಅವನು ಪರಿಚಯ ಮಾಡಿದ್ದ ಇಂಗ್ಲೀಷ್ಗೆ. ಇನ್ನೂ ಅನೇಕರು ಅನೇಕ ಸಾಹಸಗಳನ್ನ ಅಥವಾ ಕಾವ್ಯದ ಉಲ್ಲಂಘನೆಗಳನ್ನು ಮಾಡಿದ್ರು. ಉಲ್ಲಂಘನೆ ಅನ್ನೋದು ಬಹಳ ಮುಖ್ಯ ಜೀವನದಲ್ಲಿ. ನಿಯಮ ಅನ್ನೋದು ಎಷ್ಟು ಮುಖ್ಯನೋ ಉಲ್ಲಂಘನೆ ಬಹಳ ಮುಖ್ಯ. ಮಾಮೂಲಿ ಅರ್ಥದಲ್ಲಿ ಯಾವ್ದನ್ನ ಬೇಲಿ ಹಾರೋದು, ಕಾಂಪೌಂಡ್ ಹಾರೋದು ಅಂತೀವಿ, ಅದಿಲ್ಲದೆ ಅವ್ರ ಜೀವನದಲ್ಲಿ ಯಾರು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾನು ಲಿಟ್ರೇಚರ್ನ ಕಾಂಟೆಕ್ಸ್ಟಲ್ಲಿ ಇದನ್ನು ಹೇಳ್ತಾ ಇರೋದು. ಯಾಕೆಂದ್ರೆ ಯಾವುದನ್ನು ನಾವು ನೀತಿ ಅಂತೀವಿ, ಯಾವುದನ್ನು ನಾಸ್ತಿಕತೆ ಅಂತೀವಿ, ಅಥವಾ ಯಾವುದನ್ನ ದೇವರ ಮೇಲೆ ನಂಬಿಕೆ ಅಂತೀವಿ, ಅದೆಲ್ಲವೂ ಕೂಡ ಆ ಕಾಲದ ಸೀಮಿತ ಚೌಕಟ್ಟಲ್ಲಿ ನಮಗೆ ಸರಿ ಅನ್ನಿಸ್ತಿರುತ್ತೆ. ಆದರೆ ಅದನ್ನ ದಾಟಿದ ಇನ್ನೊಂದು ಕಾಲಕ್ಕೆ ಹೋದಾಗ ಅದೆಲ್ಲವೂ ನಮಗೆ ಔಟ್ಡೇಟೆಡ್ ಆಗ್ಬೋದು, ಅಥವಾ ಅದರ ಹೊಳಪು ಕಳ್ಕೊಂಡಿದೆ ಅಂತ ಅನಿಸ್ಬೋದು. ಹಾಗಾಗಿ ಒಂದು ಯುಗದ ಮೌಲ್ಯ ಇನ್ನೊಂದು ಯುಗದ ಮೌಲ್ಯ ಆಗಬೇಕು ಅಂತಲೂ ಇಲ್ಲ. ಕೆಲವೆಲ್ಲ ಸಾರ್ವತ್ರಿಕ ಮೌಲ್ಯಗಳು ಇರುತ್ತೆ, ಇನ್ನು ಕೆಲವೆಲ್ಲ ಸಾಂದರ್ಭಿಕವಾದ ಮೌಲ್ಯಗಳಿರುತ್ತೆ. ಆ ರೀತಿಯ ಒಂದು ಮೌಲ್ಯಗಳ ಪ್ರಪಂಚವನ್ನ ಅನ್ವೇಷಣೆ ಮಾಡಬಹುದು ಅಂತ ಹೊರಟರು, ಅಥವಾ ಮಾಡ್ತಾ ಮಾಡ್ತಾ ಅಂತ ಪ್ರಪಂಚ ಸಿಕ್ತು DVG ಅವ್ರಿಗೆ. ಅದು ಸಿಕ್ಕಿದ್ದು ಪರ್ಷಿಯಾ ದೇಶದ, ಇವತ್ತು ಯಾವ್ದನ್ನ ಇರಾನ್ ಅಂತ ಕರಿತೇವೆ, ಅದು ಇಸ್ಲಾಮಿನ ಪ್ರಭಾವಕ್ಕೆ ಬಂದ್ಮೇಲೆ ಇರಾನ್ ಅಂತ ಆಯ್ತು. ಅದಕ್ಕೆ ಮುಂಚೆ ಪಾರಸಿಕರು ಅಥವಾ ಪರ್ಷಿಯಾ ಅಂತ ಕರಿತಾ ಇದ್ರು. ಪಾರಸಿಕರ ದೇಶ ಪರ್ಷಿಯಾ. ಪರ್ಷಿಯಾದಲ್ಲಿ ಸುಮಾರು ಒಂದು 10-11ನೇ ಶತಮಾನದಲ್ಲಿ ಇದ್ದಂಥ ಒಬ್ಬ ಕವಿ,
ಅವನ ಹೆಸರು ಉಮರ್ ಖಯಾಮ್ ಅಂತ ಹೇಳಿ. ಈ ಉಮರ್ ಖಯಾಮನ ಕಾವ್ಯ DVG ಅವರು ಮತ್ತು ಆ ಕಾಲದಲ್ಲಿ ಅನೇಕರು ಓದಿದ್ರು. ಇವರೆಲ್ಲೋ ಬೆಂಗಳೂರಿನ ಬಸವನಗುಡಿಯಲ್ಲಿ ಕೂತ್ಕೊಂಡು 1930ನೇ ಇಸ್ವಿನಲ್ಲಿ ಈ ಪುಸ್ತಕವನ್ನು ಅವರು ಪ್ರಕಟ ಮಾಡಿದರು. ಪಾಕೆಟ್ ಬುಕ್ ಇದು, ಆರಾಮಾಗಿ ಒಂದು ಜೋಬಲ್ಲಿ ಹಾಕೊಂಡು ಹೋಗ್ಬೋದು, ಸಣ್ಣದೊಂದು ಪರ್ಸಲ್ಲಿ ಹಾಕೊಂಡು ಹೋಗ್ಬೋದು, ಆ ಥರ ಪುಸ್ತಕ ಇದು. ಪೊಯಿಟ್ರಿ ಇರಬೇಕಾದ್ದೇ ಹೀಗೆ, ಏಕೆಂದರೆ ಇದು ವಿದ್ವತ್ಗಲ್ಲ, ಇದು ಭಾರಕ್ಕಲ್ಲ. ಭಾರವನ್ನ ಹಗುರ ಮಾಡ್ಕೊಳ್ಳೋಕ್ಕಿರೋದು ಪೊಯಿಟ್ರಿ. ಆ್ಯಕ್ಚುಲಿ ಬೇರೆ ಕಡೆ ಒಟ್ಟು ಜಗತ್ತು ಭಾರ ಆಗುತ್ತೆ, ಕಾವ್ಯ ನಮ್ಮನ್ನ ಹಗುರ ಮಾಡುತ್ತೆ ಮತ್ತು ಆಳನೂ ಮಾಡುತ್ತೆ, ನಮ್ಮನ್ನು ಸ್ವಲ್ಪ ಡೆಪ್ತ್ಗೆ ಕರ್ಕೊಂಡು ಹೋಗುತ್ತೆ. ಆದರೆ ಅದನ್ನು ಹೇಗೆ ಕರ್ಕೊಂಡು ಹೋಗುತ್ತೆ ಅನ್ಬೇಕಾದ್ರೆ ಸಂಸ್ಕೃತ ಕಾವ್ಯ ಮೀಮಾಂಸಕರು ಒಂದು ಆಪ್ತ ಸಂಹಿತೆ, ಒಂದು ಪ್ರಭು ಸಂಹಿತೆ ಅಥವಾ ಆಪ್ತ ಸಂಹಿತೆ ಅಥವಾ ಕಾಂತಾ ಸಂಹಿತೆ, ಇನ್ನೊಂದು ಪ್ರಭು ಸಂಹಿತೆ, ಇನ್ನೊಂದು ಆಪ್ತ ಸಂಹಿತೆ, ಮೂರನ್ನು ಅವ್ರು ಹೇಳ್ತಾರೆ. ಒಂದು ಆಪ್ತ ಸಂಹಿತೆ ಅಂದರೆ ಸ್ನೇಹಿತರು ಹೇಳುವಂತೆ ಅಂತ, ಪ್ರಭು ಸಂಹಿತೆ ಅಂದರೆ ಹೀಗೆ ಮಾಡಬೇಕು ಅಂತ ಒಂದು ರೂಲ್ಸ್ ಥರ ವೇದಗಳಲ್ಲಿ ಹೇಳುತ್ತೆ. ಇದನ್ನು ಧರ್ಮವನ್ನು ಆಚರಿಸಬೇಕು, ಸತ್ಯದ ಮಾರ್ಗದಲ್ಲಿ ಹೋಗಬೇಕು ಅಂತ ಉಪನಿಷತ್ತುಗಳು ವೇದಗಳು ಒಂದು ಅಪ್ಪಣೆ ಕೊಡಿಸುತ್ತೆ. ಅದು ಚೆನ್ನಾಗಿದೆ ಅಂತ ಅನ್ಸಿದ್ರೂ ಆ ಸ್ಕೂಲಲ್ಲಿ ಮೇಷ್ಟ್ರು ಹೇಳ್ದಂಗೆ ಇರುತ್ತೆ, ಅಥವಾ ಚಿಕ್ಕ ಮಕ್ಕಳಿಗೆ ತಂದೆನೋ ತಾಯಿನೋ ದೊಡ್ಡವ್ರು ಹೇಳ್ದಂತಿರುತ್ತೆ. ಅಲ್ಲಿ ಆತ್ಮೀಯತೆಗಿಂತಲೂ ಒಂದು ಆಜ್ಞೆ ಜಾಸ್ತಿ. ಸಾಹಿತ್ಯಕ್ಕೆ ಇರುವಂಥ ಅಡ್ವಾಂಟೇಜನ್ನು ಹೇಳಬೇಕಾದ್ರೆ ಕಾಂತಾ ಸಂಹಿತ ತಯೋಪದೇಶ ಯುಜೆ ಅಂತ ಒಂದು ಮಾತು ಹೇಳ್ತಾರೆ. ಕಾಂತ ಅಂದರೆ ಹೆಂಡತಿ ಅಂತ ಇಟ್ಕೋಣ, ಹೆಣ್ಣು ಅಂತಲೂ ಆಗ್ಬೋದಲ್ಲಿ, ಸದ್ಯಕ್ಕೆ ನಾವು ಹೆಂಡತಿ ಅಂತಲೇ ಇಟ್ಕೊಳ, ಸೇಫರ್ ಸೈಡಲ್ಲಿ ಹೆಂಡತಿ ಅಂತ ಇಟ್ಕೊಳ್ಳೋದೇ ಒಳ್ಳೇದು. ಹೆಣ್ಣು ಅಂತ ಇಟ್ಕೊಂಡ್ರೆ ಜನರಲ್ ಮೀನಿಂಗ್ ಬಂದ್ಬಿಡುತ್ತೆ. ಸಾಂದರ್ಭಿಕವಾಗಿ ಕೂಡ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳು ಬರ್ಬೋದು. ಕಾಂತೆ ಅಂದರೆ ಪ್ರಿಯೆ, ಒಲವಿನ ಅರಸಿ. ಅವಳು ಹೇಳಿದಾಗ ಹೇಗೆ ಒಬ್ಬ ಗಂಡಸು ಅವಳ ಮಾತನ್ನ ಕೇಳಿಸ್ಕೊಳ್ತಾಳೆ, ಆ ರೀತಿಯಾಗಿ ಧರ್ಮ ಯಾವುದನ್ನು ಹೇಳುತ್ತೋ, ನೀತಿ ಯಾವುದನ್ನು ಹೇಳುತ್ತೋ ಅದನ್ನೇ ಕಾವ್ಯವು ತುಂಬ ಚೆಲುವಿನಿಂದ, ಸೌಂದರ್ಯದ ಮೂಲಕ ಅದನ್ನು ತಿಳಿಸುತ್ತೆ. ಹೀಗಾಗಿ ಕಾವ್ಯವನ್ನು ಕಾಂತಾ ಸಂಹಿತೆ ಅಂತ ಸಂಸ್ಕೃತದ ಆಲಂಕಾರಿಕರು ಕರೆದರು. ಕನ್ನಡದಲ್ಲೂ ಕೂಡ ಅದರ ಉದಾಹರಣೆಗಳು ಸಿಕ್ಕತ್ತೆ. ಇಲ್ಲಿ DVG ಅವರು ಮಾಡಿರುವ ಈ ಉಮರನ ಹೊಸಗೆ ಇದೆಯಲ್ಲ, ಇದು ಉಮರ್ ಖಯಾಮನ ರುಬಾಯತ್ಗಳು. ರುಬಾಯತ್ಗಳು ಅಂತ ಹೇಳಿದ್ರೆ ಒಂದು 4 ಸಾಲಿನ ಪದ್ಯಗಳು. ಹೇಗೆ ಸರ್ವಜ್ಞಂದು ನಮಗೆ ಒಂದು 3 ಸಾಲಿನ ತ್ರಿಪದಿಗಳು ಸಿಕ್ಕತ್ತೆ, ತೆಲುಗುನಲ್ಲಿ ವೇಮನನ ಪದ್ಯಗಳು ಸಿಕ್ಕತ್ತೆ, ಇನ್ನೂ ಅನೇಕರದ್ದು ಇದೆ. ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಕತೆ ಇಲ್ಲ, ಒಂದು ಸ್ಟೋರಿ ಇಲ್ಲ. ಹಾಗಂತ ತುಂಬಾ ಬೋರಿಂಗ್ ಆಗಿ ಒಂದು ರೀತಿ ನೀತಿ, ಜೀವನದಲ್ಲಿ ಒಂದೊಂದು ಸಬ್ಜೆಕ್ಟ್ ಮೇಲೆ ನೀತಿಯ ರೀತಿಯಲ್ಲಿ ಹೇಳ್ಕೊಂಡು ಹೋಗುವ ಎಥಿಕ್ಸ್ ಅಂತೀವಲ್ಲ, ಆ ರೀತಿಯ ಪುಸ್ತಕನೂ ಅಲ್ಲ ಇದು. ಅಂದರೆ ಕನ್ಫ್ಯೂಷಿಯಸ್ ಅಥವಾ ಚೀನಾದಲ್ಲಿದ್ನಲ್ಲ, ಆ ರೀತಿಯ ಒಂದು ನೀತಿಯ ಫಿಲಾಸಫಿಯನ್ನ ನೀತಿಯ ಮೂಲಕ ಹೇಳುವ ಪುಸ್ತಕನೂ ಅಲ್ಲ. ಯಾವ ಥರದ್ದಿದು ಅಂತ ಹೇಳಿದ್ರೆ, ಈ ಪುಸ್ತಕದಲ್ಲಿ ಅವ್ರು ಬಳಸಿರುವಂಥ ವರ್ಣಚಿತ್ರಗಳನ್ನು ನೋಡಿದ್ರೆ, ಆಮೇಲೆ ನೋಡ್ಬೋದು ಹತ್ತಿರದಲ್ಲಿ, ಇದರಲ್ಲಿ ನೋಡಬೇಕಾದ್ರೆ ಒಂದು ಮರ ಇದೆ, ಆ ಮರದ ಕೆಳಗಡೆ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾನೆ, ಅವನ ಕೈನಲ್ಲಿ ಒಂದು ಬಟ್ಲಿದೆ, ಒಂದು ಗಾಜಿನ ಬಟ್ಲು, ಅಲ್ಲೊಂದು ದ್ರವ ತುಂಬಿದೆ, ಒಂದು ಡ್ರಿಂಕ್ ಇದೆ, ಒಂದು ಪೇಯ ಇದೆ. ಆಮೇಲೆ ಅವನ ಅತ್ಲ ಕಡೆ ಬದಿನಲ್ಲಿ ಒಬ್ಳು ಹುಡುಗಿ ಇದ್ದಾಳೆ, ಹೆಂಗಸಿದ್ದಾಳೆ. ಅವಳ ಕೈನಲ್ಲಿ ಒಂದು ಜರಡಿ ಅಥವಾ ಒಂದು ಭರಣಿ ಇಟ್ಕೊಂಡಿದ್ದಾಳೆ. ಅಂದರೆ ಇದನ್ನ ಪೂರಕವಾಗಿ ನೋಡಿದಾಗ ಅವನು ಏನು ಕುಡಿತಿದ್ದಾನೋ ಅದನ್ನ ಅವಳು ಅವನಿಗೆ ಬಗ್ಗಿಸಿ ಕೊಡ್ತಾ ಇದ್ದಾಳೆ. ಆಮೇಲೆ ಅವನ ಮುಂದ್ಗಡೆ ಒಂದು ಹೂ ಬೇರೆ ಇದೆ, ಅಂದರೆ ಒಂದು ತೋಟದ ಥರ ಒಂದು ಹೂವಿನ ಚಿತ್ರದಲ್ಲಿ ಸಂಕೇತ ಮಾಡಿದ್ದಾರೆ. ಇದು ಮನೀಷಿ ಡೇ ಅನ್ನುವಂಥ ಒಬ್ಬ ಭಾರತೀಯ ಕಲಾವಿದರು ಮಾಡಿರುವ ಚಿತ್ರ, ಇದು ಪೇಂಟಿಂಗು. ಇದೇ ಥರದ ಬೇರೆ ಚಿತ್ರಗಳು ಕೂಡ ಈ ಪುಸ್ತಕದ ಒಳಗಡೆನಲ್ಲಿ ಬರುತ್ತೆ. ಏನು ಈ ಪುಸ್ತಕದ ಉದ್ದೇಶ, ಉಮರ್ನ ಸಾಹಿತ್ಯ ಅಂತ ಹೇಳಿದ್ರೆ, DVG ಅವರೇ ಅದನ್ನ ಪ್ರಾರಂಭದಲ್ಲಿ ಬಹಳ ದೀರ್ಘವಾಗಿರುವಂಥ ಸುಮಾರು 89-90 ಪುಟಗಳಷ್ಟು ಮುನ್ನುಡಿಯನ್ನು ಬರೆದಿದ್ದಾರೆ. ಕವನಕ್ಕಿಂತ ಮುನ್ನುಡಿನೇ ಬಹಳ ದೀರ್ಘವಾಗಿದೆ. ಇಲ್ಲಿ ಉಮರ್ನ ಉಪದೇಶ ಅಂತ ಒಂದು ಭಾಗ ಇದೆ. ಈ ವಸ್ತು ಏನು ಅಂದರೆ ಕಥೆ ಇಲ್ಲ, ಅವಾಗಲೇ ಹೇಳಿದಂತೆ ಪುರಾಣನೂ ಇಲ್ಲ. ಹೋಗ್ಕೊಳ್ಳಿ, ಸುಮ್ಮನೆ ತಮಾಷಿನ ಒಂದಷ್ಟು ಖುಷಿಯಾಗಿರೋ ಪದ್ಯಗಳ ಇದು
ಓದಿ ಮರ್ತು ಬಿಡ್ಬೋದಾ? ಅಂದರೆ ಅಣಕದ ಪದ್ಯಗಳು, ತಮಾಷೆಯ ಪದ್ಯಗಳ ಹಂಗೂ ಅಲ್ಲ. ಲಿಮರಿಕ್ ಅಂತೀವಿ ಇಂಗ್ಲೀಷ್ನಲ್ಲಿ ನಾವು, ಲಿಮರಿಕ್ಕೂ ಅಲ್ಲ ಇದು. ಹೋಗ್ಕೊಳ್ಳಿ, ದೇವ್ರ ಬಗ್ಗೆ ಮಾತಾಡ್ತಿದ್ಯಾ? ಅವನು ಉಮರ್ ಅಂದರೆ ಅವನು ಮುಸ್ಲಿಂ ಅವನು, ಹಾಗಾದ್ರೆ ಅವರ ಒಂದು ಗಾಡ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತೀಯಾರ? ಹಂಗೂ ಇಲ್ಲ. ಅಥವಾ ಜೀವನದ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡ್ತಾ ಇದೆಯಾ ಜೀವನವನ್ನು? ಇರ್ಬೋದೇನೋ ಅದು. ಇಲ್ಲಿ ಈ ಪುಸ್ತಕದಲ್ಲಿ ಅವರು ಹೇಳ್ತಾ ಇರೋದು ಏನು ಅಂದರೆ, ಮನುಷ್ಯ ಹೊರಗಡೆ ಎಷ್ಟೇ ಪ್ರೌಢನಾಗಿ ಕಾಣಿಸ್ಕೊಂಡ್ರು ಒಳಗಡೆನಲ್ಲಿ ಎಲ್ಲರಿಗೂ ಭಯ ಇದೆ, ಎಲ್ಲರಿಗೂ ಆತಂಕ ಇದೆ, ಎಲ್ಲರಿಗೂ ಸೋಲು ಗೆಲುವಿನ ಯೋಚನೆ ಇದೆ. ಆದರೆ ನಾವು ವಯಸ್ಸಿನಲ್ಲಿ ದೊಡ್ಡವರಾದ ತಕ್ಷಣ ಬುದ್ಧಿನಲ್ಲಿ ಪ್ರಜ್ಞೆನಲ್ಲೂ ದೊಡ್ಡವರಾಗಿದ್ದೀವಿ ಅನ್ನೋ ಥರ ನಟನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ನಾವಿನ್ನೂ ಅಷ್ಟು ಆಗಿರಲ್ಲ. ಇವನೇನು ಮಾಡ್ತಾನೆ, ಚುಚ್ತಾನೆ. ಆ ಒಂದು ಮುಖ ಇದೆಯಲ್ಲ, ಹುಸಿ, ಆ ನಾಟಕದ ಇದೆಯಲ್ಲ, ಅದನ್ನ ಚುಚ್ತಾನೆ. ಉಮರು ಅದನ್ನ ಮಾಡಿ, ಇರೋ 4 ದಿವಸ ಚೆನ್ನಾಗಿರಪ್ಪ, ಯಾಕೆ ಮುಖನ ಗಂಟಿಕೊಂಡಿರ್ತೀರಾ ಅಂತ ಹೇಳ್ತಾನೆ. ಅದು ಬಹಳ ಮುಖ್ಯ. ಇಹಲೋಕದ ಜೀವನ ಮುಖ್ಯ. ಇದನ್ನ ಹೇಳೋದಕ್ಕೆ DVG ಅವರು ಒಂದು ಉದಾಹರಣೆ ಕೊಡ್ತಾರೆ. ಯಾರೋ ಒಬ್ರು ಬೆಂಗಳೂರಿನಲ್ಲೋ ಯಾವುದೋ ಊರಿನಲ್ಲಿ ಇದ್ದಾರೆ. ಅವ್ರಿಗೆ ಒಂದು ರಿಟೈರ್ಡ್ ಆಗಿದೆ, ಒಂದು 65-70 ವರ್ಷ ಅಂತ ಅನ್ಕೋಣ. ಅವ್ರನ್ನ ರಾಯರು ಅಂತ ಕರೀತಾರೆ ಇದರಲ್ಲಿ, ಈ ಮುನ್ನುಡಿನಲ್ಲಿ ರಾಯರು. ಅವ್ರಿಗೊಂದು ಕೆಲಸ ಮಾಡಿದ್ದಾರೆ, ಪೆನ್ಷನ್ ಬರ್ತಾ ಇದೆ, ವಾಸಕ್ಕೊಂದು ಮನೆ ಇದೆ, ಸ್ವಲ್ಪ ಊರ ಕಡೆ ಜಮೀನು ಇದೆ. ಅವ್ರಿಗೆ ಏನು ಯೋಚನೆ ಇಲ್ಲ, ಹೊಟ್ಟೆ ಬಟ್ಟೆಗೆ ಯೋಚನೆ ಇಲ್ಲ, ಅಂದರೆ ದರಿದ್ರತನ ಇಲ್ಲ ಮನೇಲಿ. ಯಾವಾಗಲೂ ಅವ್ರಿಗೆ ಭಗವದ್ಗೀತೆ ಓದೋದು, ಉಪನಿಷತ್ತು ಓದೋದು ಇಷ್ಟ. ಈ ಮಾತನ್ನು ಯಾರು ಹೇಳ್ತಿದ್ದಾರೆ? ಭಗವದ್ಗೀತೆ ಬಗ್ಗೆನೇ ಜೀವನ ಧರ್ಮ ಯೋಗ ಬರೆದಿರೋ ಗುಡ್ಡಪ್ಪನವರು ಇಲ್ಲಿ ಅದನ್ನ ಬೇರೆ ಥರ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಆ ಸಬ್ಜೆಕ್ಟನ್ನ. ಅದೇ ಜಿಜ್ಞಾಸೆ. ಯಾವಾಗಲೂ ರಾಮಧ್ಯಾನ, ರಾಮ 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 ಅಂತ ಹೇಳ್ತಾ ಇರೋದು. ಆ ರಾಮ ರಾಮ ಹೇಗೆ ಹೇಳ್ತಿದ್ರು ಅಂದರೆ, ಮಧುರವಾಗಿ ಹೇಳ್ತಿರ್ಲಿಲ್ವಂತೆ. ನಿದ್ದೆ ಇಲ್ಲದಿದ್ದ ಎಲ್ಲ ಕಾಲದಲ್ಲಿಯೂ ನಿಮಿಷಕ್ಕೆ 4 ಬಾರಿ ಅತಿ ದೀನ ಧ್ವನಿಯಿಂದ ರಾಮ, ರಾಮಯ್ಯ, ತಂದೆ, ರಾಮಪ್ರಭೋ ಮುಂತಾಗಿ ಮೊರೆ ಇಡುತ್ತಿದ್ರು, ಅಂದರೆ ಕೂಗ್ತಾ ಇದ್ರು. ಈ ಕೇಳಿಸ್ಕೊಳ್ಳೋರ್ಗೆ ಹೇಗಿರ್ತಿತ್ತು ಅಂದರೆ, ಆ ಆರ್ತ ಧ್ವನಿಯನ್ನು ಕೇಳಿದವರಿಗೆ ಕೈಕಾಲು ಉಡುಗಿ ಹೋಗುವಂತಾಗುತ್ತಿತ್ತು. ಅಂದರೆ ಸತ್ಗಿತ್ತು ಹೋದ್ರೆ ಇವರು ಅಂತ ಭಯ ಆಗಬೇಕು. ಆ ಥರ ರಾಮನಾಮ ಸ್ಮರಣೆ ಮಾಡ್ತಾ ಇದ್ರಂತೆ ಅವರು. DVG ಅವ್ರಿಗೆ ಒಂದಿನ NR ಕಾಲೋನಿನಲ್ಲೋ ಬಸವನಗುಡಿನಲ್ಲೋ ಸಿಕ್ಕಿದ್ರು, ಪೇಟೆನಲ್ಲಿ, ಪೇಟೆ ಬೀದಿಲಿ. ಅದು ಅವರೇಕಾಯಿ ಕಾಲ. DVG ಹೇಗೆ ಉದಾಹರಣೆಗಳನ್ನು ಕೊಡ್ತಾರೆ. ಯಾವ ಪರ್ಷಿಯಾ ದೇಶ, ಯಾವ ಉಮರ್ ಖಯ್ಯಾಮ್ ಬಗ್ಗೆ ಅವ್ರು ಬರಿಬೇಕು. ಈಗ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಿರೋದು ಉಮರ್ ಖಯ್ಯಾಮ್ ಪೊಯಿಟ್ರಿ ಬಗ್ಗೆ, ಬರಿತಾ ಇರೋದು ಅವರೇಕಾಯಿ ಒಬ್ಬ 65-70 ವರ್ಷದ ರಾಯರು. ಹೋದ್ರು, ಯಾವುದೋ ಒಂದು ಅಂಗಡಿ ಮುಂದೆ ನಿಂತರು, ಅವರೇಕಾಯಿ ಅಂಗಡಿ. ಅವನನ್ನು ಕೇಳಿದ್ರು, ತಿಮ್ಮಯ್ಯ ಅವರೇಕಾಯಿ ಹೊಸದಿದೆಯೇನಪ್ಪ? ಅಷ್ಟು ಕೇಳಿದ್ರೆ ಸಾಕಿತ್ತಲ್ವಾ? ರಾಮ, ರಾಮಯ್ಯ ಅಂತ ರಾಮನಾಮ ಸ್ಮರಣೆ. ತಿಮ್ಮಯ್ಯ ಇದ್ದಾನೆ, 2 ತರಕಾರಿ ಮಾರೋನು. ಇದೇ ಸ್ವಾಮಿ ಇತ್ತು. ನಿನ್ನೆದೋ ಇವತ್ತಿಂದೋ? ಮತ್ತೆ ರಾಮಯ್ಯ, ರಾಮ ಅಂತ. ಈಗ ತಾನೇ ಬಂದಿದ್ದು ಹೊಸ ಮಾಲು ಅಂತ ಅವನು. ಏನೋಪ್ಪ, ಯಾವಾಗ ಕಿತ್ತದ್ದೋ, ಈಗ ತಾನೇ ಕಿತ್ತದ್ದು ಅಂತ ಹೇಳ್ಬಿಡ್ತಾರೆ. ಸೊಗಡು ವಾಸನೆ ಇದೆಯಾ? ಇದಕ್ಕೆ ರಾಮ ರಾಮಯ್ಯ ನೀವು ಸೇರಿಸ್ಕೊಳ್ಳಿ, ಅದು ಗೊತ್ತಾಗ್ಬಿಟ್ಟಿದೆ ನಿಮಗೀಗ. ಅಷ್ಟೊತ್ತಿಗೆ ಇನ್ನೊಬ್ರು ಸ್ನೇಹಿತರು ಬಂದರು. ಇದು ಸೇಮ್ ಸಾಕ್ರೆಟಿಸ್ ಥರ. DVG ನಮ್ಮಲ್ಲಿ ಒಂಥರ ಅವರು ಒಂದು ಸಾಕ್ರೆಟಿಸ್ನ ಸ್ವಭಾವ ಇದ್ದವರು. ಇದು ಮಿಗಿಲಾಗಿದ್ದವ್ರು, ಸಾಕ್ರೆಟಿಸ್ಗಿಂತ ದೊಡ್ಡವ್ರು ಆ್ಯಕ್ಚುಲಿ DVG. ನಾನು ಗ್ರೀಕ್ ಫಿಲಾಸಫಿ ಚೆನ್ನಾಗಿ ಓದ್ಬಿಟ್ಟು ಈ ಮಾತನ್ನು ಹೇಳ್ತೀನಿ. ಸಾಕ್ರೆಟಿಸ್ಗಿಂತ ಭಾಳ ದೊಡ್ಡವ್ರು DVG. ಸಾಕ್ರೆಟಿಸ್ಗೆ ಅಂತಿಮವಾಗಿ ಯಾವುದ್ರಲ್ಲೂ ಒಂದು ಶ್ರದ್ಧೆ ಬರಲಿಲ್ಲ. ಕೊನೆಗೂ ಅದಕ್ಕೆ ಸಾಕ್ರೆಟಿಕ್ ಮೆಥಡ್ ಅನ್ನೋದು ಎಲ್ಲಾನು ಪ್ರಶ್ನೆ ಮಾಡ್ತಾ ಹೋಗೋದು. ಏನಾದ್ರು ಒಂದು ಉತ್ತರ ಇರಬೇಕಲ್ಲ ಕೊನೆಯಲ್ಲಿ. ಅದನ್ನು ಇವರು ತಮ್ಮ ಜೀವನದಲ್ಲಿ ಕಂಡುಕೊಂಡವ್ರು. ಇರಲಿ, ಒಬ್ಬರು ಸ್ನೇಹಿತರು ಬಂದರು ಇಲ್ಲಿ ಈ ಪೇಟೆ ಬೀದಿಗೆ. ಏನು ಅವರೇಕಾಯಿ ನೋಡ್ತಾ ಇದ್ದೀರಾ ರಾಯರೇ ಅಂದರು. ಹೌದು ಸ್ವಾಮಿ, ಇನ್ನೇನು ಮಾಡೋದು, ಹಾಳು ಹೊಟ್ಟೆ ಅಂದರು. ಆಹಾ, ಒಂದು ವೇಳೆ ನಿಮಗೆ ಬೇಡ ಅಂದರೆ ಮನೆಯವ್ರು ಬಿಡಬೇಕಲ್ಲ ಅಂತ ಈ ಸ್ನೇಹಿತರು ತಮಾಷೆ ಮಾಡಿದರು. ಅದಕ್ಕೆ ರಾಯರು ಹೇಳೋದು, ಹೌದು ಸ್ವಾಮಿ, ರಾಮ ಪ್ರಭೋ, ಇದಂ ಶರೀರಂ ಶತಖಂಡ ಜರ್ಜರಂ. ಆದರೂ ಈ ಶರೀರದ ಅವಾಂತರ ಗಡಿಬಿಡಿ ಕೇಳಕ್ಕಾಗತ್ತಪ್ಪ. ತಿಮ್ಮಯ್ಯ ಹೆಂಗಪ್ಪ ಕೇಳಿದ್ರು. ಎಷ್ಟು KGನೋ ಲೀಟ್ರೋ ಏನೋ ಅಂತ ಕೇಳಿದ್ರು. ಅವನು 2.5 ಆಣೆಯಿಂದ. ಎಷ್ಟಾದರೂ ಆಗ್ಲಪ್ಪ, ಋಣ ತೀರಿಸ್ಬೇಕಲ್ಲಪ್ಪ ಈ ಹೆಣಕ್ಕೆ. ಅವ್ರ ದೇಹನ ಬದುಕೇ ಇದ್ದಾರೆ, ಆಯ್ತಾ?
ಓಕೆ ಓಕೆ ಅಪ್ಪ ಆಯ್ತಪ್ಪ, ಒಂದು 2 ಸೇರ್ ಹಾಕಪ್ಪ. ಒಂದು 2 ಯಾಕೆ, ಒಂದೇ ತಗೊಂಡು ಹೋಗ್ಬೋದಲ್ಲ. ಅವ್ರು ಕೇಳಿದ್ರು, ಫ್ರೆಂಡ್ ಕೇಳಿದ್ರು, ಯಾಕೆ ರಾಯರ ಇಷ್ಟೊಂದು ಬೇಸರ, ಬೈಕೊಂಡಾದ್ರೂ ಇದನ್ನ ತಿನ್ಬೇಕು ಅಂತ ಬಲಾತ್ಕಾರ ಏನು ಇಲ್ವಲ್ಲ. ಸುತ್ತಮುತ್ತ ಎಷ್ಟು ಜನ ನಾಟಕದ ವೇದಾಂತ ಫಿಲಾಸಫಿ ಮಾತಾಡ್ತಾರೆ, ನಾಟಕವಾಗಿ ಭಗವದ್ಗೀತೆ, ನಾಟಕವಾಗಿ ರಾಮಾಯಣ ಮಹಾಭಾರತ ಮಾತಾಡ್ತಾರೆ. ಇಲ್ಲಪ್ಪ ಬಲಾತ್ಕಾರ ಚಪಲದಲ್ಲಪ್ಪ, ಹಾಳು ನಾಲ್ಗೆ ಚಪಲ. ಅದಕ್ಕೆ ಫ್ರೆಂಡು ಪ್ರಶ್ನೆ ಮಾಡಿದ್ರು, ಮತ್ತೆ ಚಪಲ ಇದ್ರೇನ್ ಸ್ವಾಮಿ, ತೀರಿಸ್ಕೊಂಡ್ರಾಯ್ತು, ಅದರಿಂದ ತೃಪ್ತಿ ಆಗತ್ತಲ್ಲ ಅಂದ್ರು. ಇದೆಲ್ಲಿ ಮಾತಾಡ್ತಿದ್ದಾರೆ, ರಸ್ತೆಯಲ್ಲಿ ಅವರೆಕಾಯಿ ತಗೊಳ್ಳುವಾಗ. ಇವ್ರು ಹೇಳಿದ್ರು ರಾಯರು, ಏನ್ ತೃಪ್ತಿ, ಒಂದು ಕ್ಷಣದ್ದು, ಆಮೇಲೆ ನೋಡಿ ಇನ್ನೊಂದು ಹಾಳು ಚಪಲ, ಇನ್ನೊಂದು ಹೊಸ ಚಪಲ ಬರುತ್ತೆ. ರಾಮ ರಾಮ ಅದು ಗೊತ್ತಲ್ಲ, ರಾಮ ರಾಮ. ಸ್ನೇಹಿತರು, ಸಾಧ್ಯ ಆದ್ರೆ ಅದನ್ನೂ ತೀರ್ಸ್ಕೊಂಬಿಡಿ, ಆ ಚಪಲನೂ ತೀರ್ಸ್ಕೊಂಬಿಡಿ, ಬೈಯೋದು ಯಾಕೆ, ಚಪಲ ಕೆಟ್ಟದ್ದಪ್ಪ ರಾಮ. ಅದು ಈಗ ನೋಡಿ, ಇಲ್ಲಿ ಉಮರ್ ಬರ್ತಾನೀಗ, ಇಲ್ಲಾಂದ್ರೆ ಮಾಮೂಲಿ ಹರಟೆ ಆಗ್ಬಿಡ್ತಿತ್ತು. ಉಮರ್ ಖಯಾಮ್ ಇಲ್ಲಿ ಎಂಟರ್ ಆಗ್ತಾನೆ, ಅಂದ್ರೆ ಅವನ ಒಂದು ಸ್ವಭಾವ, ನೇಚರು. ಅದು ಯಾಕೆ ಕೆಟ್ಟದ್ದು, ಅದು ದೇವರ ಸೃಷ್ಟಿಯಲ್ಲಿ ಸೇರಿದ್ದು ತಾನೆ. ಯಾವುದನ್ನ ನೀವು ಅವರೆಕಾಯಿ ತಿನ್ಬೇಕು ಅಂತೀರಾ, ಅದು ಸೇರಿದೆ. ನೀವು ಜಾಮೂನು ಅಂದ್ರೆ ಜಾಮೂನು, ನೇರಳೆ ಅಂದ್ರೆ ನೇರಳೆ, ದ್ರಾಕ್ಷಿ ಅಂದ್ರೆ ದ್ರಾಕ್ಷಿ, ಯಾವುದು ಅದು ಸೃಷ್ಟಿಯಲ್ಲಿ ಸೇರಿದೆ ಅಲ್ವಾ. ಸರಿಯಪ್ಪ, ಎಲ್ಲಾ ಸೃಷ್ಟಿಯಲ್ಲಿ ಸೇರಿದ್ದೆ, ಅದು ಯುಕ್ತ ಅಂದ್ರೆ ಸರಿ, ಯುಕ್ತ ಅಂಥದ್ದು ಅನ್ನೋದು, ಧರ್ಮ ಅನ್ನೋದು ಸ್ವಲ್ಪ ಹಳೆ ಸ್ಟೈಲ್, ಧರ್ಮ ಅಂಬೋದು ಏನು ಇಲ್ವಾ ಅಂತ ಇವ್ರು ಕೇಳಿದ್ರು. ಫ್ರೆಂಡ್ ಹೇಳಿದ್ರು, ಯಾರಿಲ್ಲ ಅಂತಾರೆ, ಆದ್ರೆ ನೀವು ನಿಮ್ಮ ದುಡ್ಡು ಕೊಟ್ಟು ಅವರೆಕಾಯಿ ಕೊಂಡ್ಕೊಂಡು ನಿಮ್ಮ ಹೊಟ್ಟೆಗೆ ಸೇರಿಸ್ಕೊಳ್ಳೋದ್ರಲ್ಲಿ ಅಯುಕ್ತವೇನು, ಅಧರ್ಮವೇನು? ಜೀರ್ಣಶಕ್ತಿ ಇಲ್ಲದೆ ಇದ್ರೆ ಅಯುಕ್ತ, ತಿಂದು ಅರಗಿಸ್ಕೊಳಂಗಿರ್ಬೇಕು. ಕಳ್ಳ ಹಣವಾಗಿದ್ರೆ ಅಧರ್ಮ. ನಿಮ್ಮ ದುಡ್ಡು, ನಿಮ್ಮ ಸಂಬಳ ಅಥವಾ ಪೆನ್ಷನ್ ದುಡ್ಡು, ಇಂಥ ಸಣ್ಣ ಚಪಲಕ್ಕೆಲ್ಲ ಇಷ್ಟೊಂದು ರಗಳೆ ಯಾಕೆ ಮಾಡ್ಕೋತೀರಾ ಅಂತ ಕೇಳೋರು. ರಾಮಪ್ರಭು, ತಿಮ್ಮಯ್ಯ, ಇನ್ನೂ 1-2 ಸೇರ್ ಹಾಕಪ್ಪ. ನಮ್ಮ ಸ್ನೇಹಿತರಿಗೆ ಯಾಕೆ ಕೋಪ ಬರಬೇಕು? ಪಾಯಿಂಟ್ ಅದು. ಯಾಕೆ ಇಂಥ ಒಂದು ಸ್ವೀಟ್ ಮಾಡಿಸಿದ್ರೆ, ಅಯ್ಯೋ ಅವ್ರಿಗೆ ಇಷ್ಟ ಇರುತ್ತೆ. ಹೌದು, ಏನಂದ್ರೆ ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ, ನನ್ನ ಮಗಳಿಗೆ ತುಂಬಾ ಇಷ್ಟ, ಅವ್ರು ಯಾರೋ ಬರ್ತಾ ಇದಾರೆ ಅವ್ರಿಗೆ ಇಷ್ಟ. ಸುಮ್ಮನೆ ಟಿವಿ ಹಾಕಿದ್ವಾ, ಅದರಲ್ಲಿ ಶೋ ಬರ್ತಿತ್ತು, ಅದ್ರಲ್ಲಿ ನೋಡ್ಬಿಟ್ವಿ, ಮಾಡ್ಬಿಡೋಣ ಅಂತ ಮಾಡಿ ಅಚ್ಚುಕಟ್ಟಾಗಿ ನನಗೆ ಇಷ್ಟ ಆಯ್ತು, ಮಾಡಿಕೊಂಡೆ, ತಿಂದೆ. ಇದು ಬರಲ್ಲ. ಅದಕ್ಕೆ DVG ಏನು ಕನ್ಕ್ಲೂಡ್ ಮಾಡ್ತಾರೆ ಆ ಕಥೆನ ಅಂದ್ರೆ, ಈ ರಾಯರಂತಹದ್ದು ನಮ್ಮ ಸಾಮಾನ್ಯ ಮನೋಭಾವ. ಸುಖ ಪಡುವುದು ತಪ್ಪು ಕೆಲಸವಂತೆ. ದ್ರಾಕ್ಷಿಯ ಹಣ್ಣನ್ನು ಬಿರುಗಾಳಿ ತೋಟದಿಂದ ಉದುರಿಸಿಕೊಂಡು ತಂದು ನಮ್ಮ ಬಾಯೊಳಕ್ಕೆ ಎಸೆದರೂ ನಾವು ಅದನ್ನು ಚಪ್ಪರಿಸದೆ ಉಗುಳಬೇಕಂತೆ. ಅಥವಾ ತಪ್ಪಿ ಚಪ್ಪರಿಸಿದರೋ ಆಗ ನಮ್ಮ ಸಂಕೋಚದ ಕಹಿ ಜೊಲ್ಲನ್ನು ಅದಕ್ಕೆ ಬೆರೆಸಿಕೊಳ್ಳುತ್ತಿರಬೇಕಂತೆ. ಬಹಳ ಸಂಕೋಚವಾಗಿ ಅದನ್ನ ಆಸ್ವಾದಿಸ್ಬೇಕಂತೆ. ಹೇಗೋ ಮನಸಾರೆ ಇರಬಾರದು. ರಮಣೀಯ ದೃಶ್ಯ, ಸುಂದರವಾದ ದೃಶ್ಯ ಕಣ್ಣಿಗೆ ಬಿದ್ದಾಗ ಮುಖವನ್ನು ಕರಡಿಯ ಮುಸುಡಿ ಮಾಡಿಕೊಳ್ಳಬೇಕು. ನಗಬಾರದು, ಭೇಷನ್ಬಾರದು, ದುರ್ಗುಡ್ತಿರ್ಬೇಕು, ಶಾಪ ಹಾಕ್ತಿರ್ಬೇಕು. ಇದು ನಮ್ಮ ಸಾಮಾನ್ಯ ವೈರಾಗ್ಯದ ಲಕ್ಷಣ. 99% ಇಂಡಿಯನ್ಸ್ಗಿರೋ ಅಧ್ಯಾತ್ಮ ಇದೇ ಥರದ್ದು. ಕೆಲ್ಸಕ್ಕೆ ಬಾರದೇ ಇರೋ ಒಂದು ಅರ್ಧ kg ಅವರೆಕಾಯಿಯೂ ತಗೊಳಕ್ಕಾಗದೇ ಇರೋ ಅಧ್ಯಾತ್ಮ ಇದು. ಇದು ಯಾರು ಸ್ವತಃ ವೇದಾಂತಿಗಳಾಗಿರೋ DVG ಅವ್ರು ಹೇಳ್ತಿರೋ ಮಾತು. ಅಂದ್ರೆ ಎಷ್ಟು ಸಾತ್ವಿಕವಾಗಿ ಅವರು ಅದನ್ನ ಅಡಕ ಮಾಡ್ತೀರ ನೋಡಿ ಅಲ್ವಾ. ನಮ್ಗೆಲ್ಲ ಗೊತ್ತು, ನಾವು ಯಾವ ಅವಧೂತ್ ಪರಂಪರೆಗೆ ಹೋಗ್ತೀವಿ ಅಲ್ಲೆಲ್ಲ ಸ್ವಾಮಿಗಳನ್ನ ಅಥವಾ ದೊಡ್ಡವರನ್ನ ನೋಡಿದ ತಕ್ಷಣ ಒಳ್ಳೆ ಊಟ. ನೀವು ನಮ್ಮ ಸಕ್ಕರೆಪಟ್ಟಣ ಸ್ವಾಮಿಗಳನ್ನ ನೋಡಿ, ಶ್ರೀಕಾಂತಪ್ಪ ಸ್ವಾಮೀಜಿಗಳನ್ನ ನೋಡಿ ಗುರುಗಳನ್ನ, ಅಥವಾ ನೀವು ಬೇರೆ ಯಾರೇ ಗುರುಗಳ ಹತ್ರ ಹೋಗಿ ಮೊದಲು ಬಂದ್ರ ಕಾಫಿ ಕುಡೀರಿ, ಮಜ್ಜಿಗೆ ಕುಡೀರಿ, ಊಟ ಮಾಡ್ಕೊಂಡು ಹೋಗಿ, ಪ್ರಸಾದ ತಗೊಂಡು ಹೋಗಿ, ಹಂಗೆ ಹೋಗಿ. ಅದು ಫಸ್ಟ್ ಚೆನ್ನಾಗಿರ್ಬೇಕು ಅಂತ ಆನಂದವಾಗಿರಿ. 4 ಥರ 5 ಥರ ಭಕ್ಷ್ಯಭೋಜ್ಯಗಳನ್ನು ತಿನ್ನಿ, ಅದಕ್ಕೂ ನಿಮ್ಮ ಮಂತ್ರ ಸಾಧನೆಗೂ ಏನೂ ತೊಂದರೆ ಆಗಲ್ಲ. ಇದ್ರದ್ದು ಅಕೌಂಟೇ ಬೇರೆ, ಅದ್ರದ್ದು ಅಕೌಂಟೇ ಬೇರೆ. ಇದಕ್ಕೆ ನಮ್ಮಲ್ಲಿ ಅತ್ಯಂತ ಲಾವಣ್ಯವತಿಯಾಗಿರೋ ಪಾರ್ವತಿ, ಅತ್ಯಂತ ವೈರಾಗ್ಯ ಮೂರ್ತಿಯಾಗಿರೋ ಶಿವ, ಅವರಿಬ್ಬರನ್ನ ಸೇರಿಸ್ಬಿಟ್ಟು ಅರ್ಧನಾರೀಶ್ವರನ್ ಮಾಡ್ಕೂರ್ಸಿಯಾರ ನಮ್ಮಲ್ಲಿ ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ. ಈ ವೈರಾಗ್ಯದ ಆಭಾಸ ಇದೆಯಲ್ಲ, ವೈರಾಗ್ಯದ ಒಂದು ನಾಟಕ, ಇದನ್ನ ಉಮರ್ ಖಯ್ಯಾಮ್ ವಿರೋಧ ಮಾಡ್ತಾನೆ. ಹೊರತು ಅವನು ನಿಜವಾದ ವೈರಾಗ್ಯ ಬೇಡ ಅಂತ ಹೇಳ್ತಿಲ್ಲ. ಅದು ಬರೋವಾಗ ಬರುತ್ತೆ, ಬರೋ ಏಜಲ್ಲಿ ಬರುತ್ತೆ. ಬರಬೇಕಾದ ಮನಸ್ಥಿತಿ, ಏಜು ಅಂದ್ರೆ ಮನಸ್ಸಿನ ಏಜ್ ಅದು.
ಅದು ಬಂದಾಗ ಅದು ಬರುತ್ತೆ. ಇದನ್ನ ಡಿ ವಿ ಜಿಯವರು ಭಾರತೀಯರಲ್ಲಿ ಅಗತ್ಯಕ್ಕಿಂತ ಕಡಿಮೆ ಯಾಕೆ ಭೋಗದ ಸ್ವಭಾವ ಇದೆ, ಭೋಗ ಅಂತ ಹೇಳಿದ್ರೆ ಕೆಟ್ಟದಾಗಿ ಏನಲ್ಲ, ಅವರು ಸಂಪಾದನೆ ಮಾಡಿರೋದನ್ನ ಅವ್ರು ನೆಟ್ಟಿಗೆ ಯಾಕೆ ಎಂಜಾಯ್ ಮಾಡ್ತಿಲ್ಲ, ಅದು ಊಟವೇ ಆಗ್ಬಹುದು, ರಸಿಕತೆನೇ ಆಗ್ಬಹುದು, ಬಟ್ಟೆಗಳೇ ಆಗ್ಬಹುದು, ಸ್ನೇಹಿತರ ಜೊತೆ ಮನೆಯವ್ರ ಜೊತೆ ಕೂತು ಕಳೆಯುವ ಒಂದು ಆನಂದದ ವೇಳೆ ಆಗ್ಬಹುದು, ಅದೆಲ್ಲವನ್ನು ಗೊಣಕ್ಕೊಂಡು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ 20ರ ದಶಕದಲ್ಲಿ ಕಣ್ಣಿಗೆ ಬಿದ್ದಿರಬೇಕು. ಹಾಗಾಗಿ ಈ ಪುಸ್ತಕ 1930ನೇ ಇಸ್ವಿಲಿ ಬಂತು. ಈ ಕವನ ಸಂಕಲನ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದು ಬಂದಂಥದ್ದು, ಬಹಳ ಮನ್ನಣೆಯನ್ನ ಗಳಿಸ್ತು.